ನನ್ಗೊಬ್ರು ಚಾಲಕ ಸ್ನೇಹಿತರು ಫೋನ್ ಮಾಡ್ತಾರೆ, ಸೋಮಣ್ಣ ನಾನು ಟೊಯೋಟಾ ರುಮಿಯೋ ಗಾಡಿ ತಗೊಂಡಿದ್ದೀನಿ, ಯೆಲ್ಲೋ ಬೋರ್ಡ್ ಗಾಡಿ. ಇಲ್ಲಿ ಸೇಲ್ಸ್ ಮ್ಯಾನೇಜರ್ ನನಗೆ GST ಬಿಲ್ ಕೊಡ್ತಾ ಇಲ್ಲ. ಕೇಳಿದ್ರೆ ಅವನ ಒಂದು ಶೋರೂಮಲ್ಲಿ GST ಬಿಲ್ಲನ್ನ ರೆಡಿ ಮಾಡಿಕೊಡ್ತಾನಲ್ಲ, ಆ ತರ ಕೊಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ. ಯಾಕೆ ಅಂದ್ರೆ ಈ GPS ಪ್ಯಾನಿಕ್ ಬಟನ್, ಈ GPS ಪ್ಯಾನಿಕ್ ಬಟನ್ನ ಯಾವ ಕಾರ್ ಶೋರೂಮ್ನವರು ಕೂಡ ಫಿಟ್ಟಿಂಗ್ ಮಾಡಿಸಿ FC ಮಾಡಿಸ್ಕೊಡ್ಬೇಕು ಅನ್ನೋದು ಸರ್ಕಾರದಲ್ಲಿ, ಅಂದ್ರೆ ಸಾರಿಗೆ ಇಲಾಖೆಯಿಂದ ಯಾವುದು ಆದೇಶನೇ ಕೊಟ್ಟಿಲ್ಲ. ನಮ್ಮ ಲಾಯರು RTA ಹಾಕಿ ತೆಗೆದಿರುವಂತಹ ಮಾಹಿತಿ ಪ್ರಕಾರ, ಆ ರೆಕಾರ್ಡ್ಸ್ ಆಫೀಸಲ್ಲಿದೆ, ಖಂಡಿತ ನಾನು ತೋರಿಸ್ತೀನಿ. ಹಿಂದೆನೂ ಕೂಡ ತೋರಿಸಿದ್ದೀನಿ. ನೀವು #GPS ಪ್ಯಾನಿಕ್ ಬಟನ್ ಅಂತ ಹೊಡೆದ್ರೆ ಬರುತ್ತೆ. ಅದರಲ್ಲಿ ನೀಟಾಗಿ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ನಾವು ಶೋರೂಮ್ನವ್ರಿಗೆ GPS ಪ್ಯಾನಿಕ್ ಬಟನ್ನ ಅಳವಡಿಕೆ ಮಾಡಿ ನೀವು FC ಮಾಡಿಸ್ಕೊಡಿ ಗ್ರಾಹಕರಿಗೆ ಅಂತ ನಾವು ಆದೇಶ ಕೊಟ್ಟಿಲ್ಲ. ಹೊರಗಡೆ ಏನು ಗಾಡಿಗಳು ರನ್ ಆಗ್ತಾ ಇದಾವೆ ಆ ರೀತಿಯ ವಾಹನಗಳಿಗೆ ಮಾತ್ರ 1 ವರ್ಷಕ್ಕೆ 2 ವರ್ಷಕ್ಕೆ GPS ಪ್ಯಾನಿಕ್ ಬಟನ್ ಮತ್ತೆ ಅದೇನು ರೀಚಾರ್ಜ್ ಇರುತ್ತೆ ಅಷ್ಟು ಮಾತ್ರ ನೀವು ಹೈಕೋರ್ಟ್ ಹೇಳಿರೋ ರೇಟಲ್ಲಿ ತಗೊಳ್ಬೇಕು ಅಂತ ಹೇಳಿರೋದು. ನಾನು ಇದ್ರ ಬಗ್ಗೆ ನೀವು ಹ್ಯಾಶ್ ಟ್ಯಾಗ್ ಬಳಸ್ಬಿಟ್ಟು GPS ಪ್ಯಾನಿಕ್ ಬಟನ್ ಅಂತ ಹೊಡೆದ್ರೆ ನಾನು ತುಂಬಾ ವಿಡಿಯೋಸ್ ಬರುತ್ತೆ. ಹಿಂದೆನೂ ಕೂಡ ಹೇಳಿದ್ದೀನಿ. ಆ ಡ್ರೈವರ್ ಆ ವಿಡಿಯೋನ ನೋಡಿದ್ರಂತೆ, ಸರ್ ಈ ತರ ಮಾಡಿದ್ದಾರೆ ನಾನು ಮೋಸ ಅಂತ ಹೇಳಿ. ನೋಡಿ, ಪ್ರತಿಯೊಬ್ರು ಕೂಡ ದಯವಿಟ್ಟು ತಿಳ್ಕೊಳ್ಳಿ, ಎಸ್ಪೆಷಲಿ ಕ್ಯಾಬ್ ಡ್ರೈವರ್ಸ್ಗಳು, ನೀವೇನು ಹೊಸ ಕಾರ್ಗಳನ್ನ ಶೋರೂಮ್ ಅಲ್ಲಿ ಖರೀದಿ ಮಾಡ್ತೀರಾ, GPS ಪ್ಯಾನಿಕ್ ಬಟನ್ನ ಈ ಸೇಲ್ಸ್ ಮ್ಯಾನೇಜರ್ಗಳು ಅಂತ ಯಾರಿರ್ತಾರೆ, ನಿಮ್ಮ ವೆಹಿಕಲ್ಗಳನ್ನ ಸೇಲ್ಸ್ ಮ್ಯಾನೇಜರ್ ಅಂಡರ್ ಥ್ರೂನೇ ಅದು ಆಚೆಗೆ ಬರೋದು, ಅವರು ಈ 12 ಸಂಸ್ಥೆಯ ಡೀಲರ್ಗಳ ಜೊತೆಗೆ ಶಾಮೀಲಾಗಿರ್ತಾರೆ. ಆ ಶಾಮೀಲಾಗಿರೋದ್ರಿಂದ GPS ಪ್ಯಾನಿಕ್ ಬಟನ್ ಈಗ ಹೈಕೋರ್ಟ್ ಹೇಳಿರೋ ರೇಟ್ಗೆ ಯಾವ 12 ಸಂಸ್ಥೆನೂ ಕೂಡ ಆಗ್ತಿಲ್ಲ. ಹೈಕೋರ್ಟ್ ಹೇಳಿರೋ ರೇಟ್ಗಿಂತ ಒಂದು 2,000 ರೂಪಾಯಿ ಜಾಸ್ತಿ ಇಟ್ಕೊಂಡು ಅವರು ಹಣನ ತಗೊಳ್ತಾ ಇದ್ದಾರೆ. ಯಾವುದೋ 12 ಸಂಸ್ಥೆಯವರು ಕೂಡ ಹಣ ತಗೊಳ್ತಿದ್ದಾರೆ. ಆದ್ರೆ ಈ ಶೋರೂಮ್ನವ್ರು ಏನ್ ಮಾಡ್ತಾರೆ, ಅವ್ರಿಗಿಂತ 4,000 ಎಕ್ಸ್ಟ್ರಾ ತಗೊಳ್ಳೋದು. ಈಗ ನೋಡಿ, ಆ ಟೊಯೋಟಾ ರುಮಿಯಾಗೆ 18,000 ರೂಪಾಯಿ ಬಿಲ್ ಮಾಡಿದಾನಂತೆ. ಅದಕ್ಕೆ ಹೇಳಿದೆ, ನೋಡಪ್ಪ, ಶೋರೂಮ್ ಅಲ್ಲಿ ಅವನು ಬರ್ಕೊಡ್ತಾನಲ್ಲ ಬಿಲ್ಲು, GST ಬಿಲ್ಲು, ಅದು ನಮಗ್ ಬೇಡ. ನಿನ್ನ ಕಾರ್ಗೆ ಸರ್ಕಾರ ಕೊಟ್ಟಿರುವಂತಹ 12 ಸಂಸ್ಥೆಯ ಯಾವ ಸಂಸ್ಥೆ ಟೆಂಡರ್ ತಗೊಂಡಿರುವಂತದ್ದು ಸಂಸ್ಥೆಗೆ ಸಂಬಂಧಪಟ್ಟಿರುವಂತ ಸಾಧನನ ನಿನ್ನ ಗಾಡಿಗೆ ಅಳವಡಿಕೆ ಮಾಡಿದರೆ, ಅಳವಡಿಕೆ ಮಾಡಿರೋ ಆ ಸಂಸ್ಥೆಗೆ ಸಂಬಂಧಪಟ್ಟಿರುವಂತಹ ಆ ಸಾಧನದ GST ಬಿಲ್ ಕೇಳು. ಆ ಸಾಧನದ್ದು, ಈಗ ಯಾವ್ದೋ 12 ಸಂಸ್ಥೆಯಲ್ಲಿ ಯಾವ್ದೋ ಒಂದು ಸಂಸ್ಥೆದು ಸಾಧನದ್ದು ನಿಮ್ ಗಾಡಿಗೆ ಅಳವಡಿಕೆ ಮಾಡಿದ್ದಾರೆ ಕಾರ್ ಶೋರೂಮ್ ನಲ್ಲಿ. ಯಾವ ಸಂಸ್ಥೆದು ನೀನು ಅಳವಡಿಕೆ ಮಾಡಿದ್ಯಾ, ಆ ಸಂಸ್ಥೆಗೆ ಸಂಬಂಧಪಟ್ಟಿರೋ ಹಾಗೆ ನೀನು GPS ಪ್ಯಾನಿಕ್ ಬಟನ್ ಏನ್ ಹಾಕಿದ್ಯಲ್ಲ, ಆ ಸಂಸ್ಥೆದು ನನಗೆ GST ಬಿಲ್ ಬೇಕು ಅಂತ ಕೇಳಿ. ಈಗ ಯಾರೆಲ್ಲ ಶೋರೂಮ್ ಅಲ್ಲಿ ಕಾರ್ಗಳು ತಗೊಂಡಿದ್ದೀರಾ, ನೀವೆಲ್ಲರೂ ಕೂಡ ಇದನ್ನ ಪ್ರಶ್ನೆ ಮಾಡಿ. ನಿಮಗೆ GST ಬಿಲ್ ನಾನು ಯಾಕೆ ಪ್ರತಿ ವಿಚಾರದಲ್ಲೂ GST ಬಿಲ್ ತಗೊಳ್ಳಿ ಅಂತಿದ್ದೀನಿ ಅಂದ್ರೆ, ನೀವೆಲ್ಲ ನೆನ್ನೆ ಮೊನ್ನೆಯಿಂದ ಗಮನಿಸಿದಿರಿ. ಹಳೆ ಸಚಿವರಿದ್ದಾಗ್ಲೂ ಕೂಡ ಇದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೆ. 2 FIR ಮಾಡಿದ್ರು, ಆದ್ರೂ ಬಿಡ್ಲಿಲ್ಲ. ಈ ಹೊಸದಾಗಿ ಬಂದಿರುವಂತ ಸಚಿವರಿಗೂ ಕೂಡ ಮನವಿ ಕೊಡುವಂತ ಕೆಲಸ ಮಾಡಿದೆ. ಯಾಕೆ ಅವರು ಮನವಿ ಕೊಡುವಂತ ಕೆಲಸ ಮಾಡಿದೆ ಅಂದ್ರೆ, ಹೊಸ ಸಚಿವರು ಏನು ಸುರೇಶ್ ಭೈರತಿ ಅವರು ಬರ್ತಾರೆ, 2 ವಿಚಾರಕ್ಕೆ ಅವರು ಇನ್ವಾಲ್ವ್ ಆಗ್ತಾರೆ. ಒಂದು, ಬಸ್ ಕಂಡಕ್ಟರ್ ಚಿಲ್ಲರೆ ಕೊಟ್ಟಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಅವರು ಎಂಟ್ರಿ ಆದ್ರೆ, ಇನ್ನೊಂದು ವಿಚಾರಕ್ಕೆ GPS ಪ್ಯಾನಿಕ್ ಬಟನ್ ಕಾಲ್ ಸೆಂಟರ್ ರೂಮ್ಗೆ ಅವರೇ ಸ್ವತಃ ಹೋಗಿ ಅದು ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ ಅಂತ ಅವರೇ ಮಾತಾಡ್ತಾರೆ. ನಾನು ಅಲ್ಲಿ ಅದನ್ನ ಸೂಕ್ಷ್ಮತೆನ ಕಂಡಿಡ್ಕೊಂಡು, ಇಲ್ಲ ಈ ವಿಚಾರಕ್ಕೆ ಇವರು ಮನವಿ ಕೊಡ್ಲೇಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಮನವಿ ಕೊಡುವಂತ ಕೆಲಸನ ಮಾಡಿದೀನಿ. ಈಗ ನಿನ್ನೆ ಅದನ್ನ ಜಾಯಿಂಟ್ ಕಮಿಷನರ್ಗೂ ಕೂಡ ಆ ಮನವಿ ಕೊಟ್ಟು ಅದ್ರ ಬಗ್ಗೆ ಎಲ್ಲ ತಿಳಿಸಿ ಹೇಳಿದೀವಿ. ಮತ್ತೆ ಈಗ ಹೊಸದಾಗಿ ಬಂದಿರುವಂತಹ ಟ್ರಾನ್ಸ್ಪೋರ್ಟ್ ಕಮಿಷನರ್ಗೂ ಕೂಡ ಅದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ವಾಟ್ಸ್ಆಪ್ ಮುಖಾಂತರ ಅವ್ರಿಗೂ ಕೂಡ ಎಲ್ಲಾ ರೀತಿ ವಿಚಾರಗಳನ್ನ ತಿಳಿಸಿದೀನಿ. ಯಾಕೆಂದ್ರೆ ಅವರೆಲ್ಲ ವಿಧಾನಸೌಧದಲ್ಲಿ ಮೀಟಿಂಗ್ ಅಲ್ಲಿ ಇದೀನಿ ಅಂತ ನನ್ನ ಜೊತೆ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡಿದ್ರು. ಅದಾದ್ಮೇಲೆ ಅಡಿಷನಲ್ ಕಮಿಷನರ್ ಕೊಡಿ, ನಾನು ಈಸ್ಕೊಳ್ತೀನಿ ಅಂತಾನು ಕೂಡ ಹೇಳಿದ್ರು. ಇಲ್ಲಿ ಏನಾಗಿದೆ ಅಂದ್ರೆ, ಈ GST ಬಿಲ್ ಅನ್ನ ನೀವು ಯಾಕೆ ತಗೊಳ್ಳಿ, ನೀವು ಯಾರ ಹತ್ರ ಆದ್ರೂ ಹಾಕಿಸ್ಕೊಳ್ಳಿ, ಯಾವ ಬ್ರೋಕರ್ ಹತ್ರ ಆದ್ರೂ ಹಾಕಿಸ್ಕೊಳ್ಳಿ, ಯಾರ ಹತ್ರ ಆದ್ರೂ ಹಾಕಿಸ್ಕೊಳ್ಳಿ, GST ಬಿಲ್ ತಗೊಳ್ಳಿ. ಯಾಕೆ ಅಂದ್ರೆ ಈ ವಿಚಾರ ಹೈಕೋರ್ಟ್ ಅಲ್ಲಿ ಕೇಸ್ ಇದೆ. ಹೈಕೋರ್ಟ್ ಅಲ್ಲಿ ಇಷ್ಟೇ ರೇಟ್ಗೆ ನೀವು ಹಣ ತಗೊಳ್ಬೇಕು ಅಂತ ಇದೆ. ಈ ರೀತಿಯಲ್ಲಿ
ಹೈಕೋರ್ಟ್ ಅಲ್ಲಿ ಕೇಸ್ ಇದ್ಮೇಲೆ ಇವ್ರು ಎಕ್ಸ್ಟ್ರಾ ದುಡ್ಡು ತಗೊಂತಿದ್ದಾರೆ ಅಂದ್ರೆ ಯಾರೆಲ್ಲ GST ಬಿಲ್ಗಳನ್ನ ತಗೊಂಡಿರುವಂತವ್ರು ಚಾಲಕರುಗಳು ನನಗ್ ಸಪೋರ್ಟ್ ಮಾಡ್ತಾರೆ, ಆ ರೀತಿ GST ಬಿಲ್ ಹೊಂದಿರುವಂತ ಎಲ್ಲಾ ಡ್ರೈವರ್ಸ್ಗಳನ್ನು ಕೂಡ ಸೇರಿಸಿ ನಮ್ಮ ಸಂಘಟನೆಯ ಲಾಯರ್ ಇದ್ದಾರೆ, ₹1 ಫೀಸ್ ಬೇಡ, ಫ್ರೀ ಆಗಿ ಮತ್ತೆ ಈ ಕೇಸ್ಗೆ ಇಂಪ್ಲಿಮೆಂಟ್ ಆಗುವಂತ ರೀತಿಲಿ ಮಾಡಿ, ಯಾವ ಸಂಸ್ಥೆಗಳದು GST ಬಿಲ್ಗಳಿದಾವೆ ಇದನ್ನೆಲ್ಲವನ್ನು ಕೂಡ ಕೋರ್ಟ್ ಸಬ್ಮಿಟ್ ಮಾಡ್ಬೇಕು. ನಾವುಗಳು ಯಾರು RC ಮಾಲೀಕರುಗಳು ನಾವು ಗಾಡಿಗಳಿಗೆ ಹಾಕ್ಸ್ಕೊಂಡಿರ್ತೀವಿ, ನಾವುಗಳು ಇದನ್ನ ಕೇಸ್ಗೆ ಹೋಗ್ಬೇಕು. ನಾನು ಹೋದೆ, ಸಚಿವನು ಮನವಿ ಕೊಟ್ಬಿಟ್ಟೆ, ನಾನು ಹೋದೆ, ಯಾರೋ ಕಮಿಷನರ್ ಅಡಿಷನಲ್ ಕಮಿಷನರ್ಗೋ ಮನವಿ ಕೊಟ್ಬಿಟ್ಟೆ, ಇದೆಲ್ಲ ರಿಸಲ್ಟ್. ಇದು ಯಾಕೆ ಕೊಟ್ಟೋ ಅಂದ್ರೆ ನಾಳೆ ದಿನ ಕಾನೂನಲ್ಲಿ ಮಾತಾಡೋದಕ್ಕೆ ಬೇಕು. ನೋಡಿ ಸ್ವಾಮಿ, ಹಿಂಗೆಲ್ಲ ಅನ್ಯಾಯ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮ್ಮ ಜನಪ್ರತಿನಿಧಿ ನಾಯಕರುಗಳು ಸಚಿವರ ಗಮನಕ್ಕೂ ತಂದ್ರು ಕೂಡ ನಮ್ಮ ಮೇಲೆನೆ ಕೇಸ್ ಹಾಕುವಂತ ಕೆಲಸಗಳು ಮಾಡಿದ್ರು. ನಮ್ ಲಾಯರ್ ಇವತ್ತು ಆಶ್ಚರ್ಯ ಪಡ್ತಾರೆ, ಏನ್ರಿ ಸೋಮಶೇಖರ್ ಇಷ್ಟು ಫಾಸ್ಟ್ ಆಗಿ ಚಾರ್ಜ್ ಶೀಟ್ಗಳು ಬಂದ್ಬಿಟ್ಟಿದೆ ಕೋರ್ಟ್ಗೆ, ಚಾರ್ಜ್ ಶೀಟ್ನು ಸಿಕ್ಕಾಬಿಟ್ಟೆ ಫಾಸ್ಟ್ ಆಗಿ ಮೂವ್ ಮಾಡ್ಬಿಟ್ಟಿದ್ದಾರೆ ಕೋರ್ಟ್ಗೆ ಅನ್ನೋ ತರ. ಯಾಕೆ ಅಂದ್ರೆ ಅಲ್ಲಂತ ಪ್ರೆಸರ್ ಏನ್ ಆಗ್ತಾ ಇದೆ, FIR ಆಗದಂತೆ, ಚಾರ್ಜ್ ಶೀಟ್ ಅಷ್ಟು ಬೇಗ ಕೋರ್ಟ್ ಬರೋದಂತೆ, ಚಾರ್ಜ್ ಶೀಟ್ ವಿಚಾರನ ಚಾಲೆಂಜ್ ಮಾಡಿದ್ದಾರೆ. ಒಂದು ಕೇಸನ್ನ ಹೈಕೋರ್ಟ್ ಅಲ್ಲಿ ಹಾಕಿ ಕ್ವಾಶ್ ಮಾಡಿಸಿದೀವಿ, ಇನ್ನೊಂದು ಕೇಸು ಬೇಡ ಅಂತ ನಾವೇ ಮೂವ್ ಮಾಡಿಸ್ತಾ ಇದೀವಿ. ಅದರಲ್ಲೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಸಮಸ್ಯೆಗಳಿದಾವೆ, ಅದು ನಮ್ಮ ಲಾಯರ್ ಫೇಸ್ ಮಾಡ್ತಾರೆ ಕಾನೂನು ರೀತಿಯಲ್ಲಿ. ನೋಡಿ ಇಲ್ಲಿ ಅನ್ಯಾಯಕ್ಕೆ ಈಗ ನೋಡಿ, ಉದಾಹರಣೆಗೆ ನೈಸ್ ರೋಡ್ ಕುಮಾರಣ್ಣವ್ರು ಹೇಳಿದ್ರು ಟೋಲ್ ಯಾರು ಕಟ್ಟಬೇಡಿ ಅಂತ. ಯಾಕೆ ಅವ್ರು ಕಟ್ಟಬೇಡಿ ಅಂತ ಹೇಳಿದ್ರು ಅಂದ್ರೆ, ಅಶೋಕ್ ಕೇಣಿ ಅವ್ರು ಏನಿದ್ದಾರೆ ರೋಡನ್ನ ಮಾಡೋ ಅಂತ ಕೆಲಸ ಏನ್ ಮಾಡಿದಾರಲ್ಲ, ಆ ಮಾಡಿರೋ ಅಂತ ಕೆಲಸಕ್ಕೆ ನಾನು ಟೋಲ್ ಸಂಗ್ರಹಣೆ ಮಾಡಬೇಕು ಅಂತ ಅವ್ರು ವರ್ಕ್ ಆರ್ಡ್ರೆ ತಗೊಂಡಿಲ್ಲ. ಇಷ್ಟು ವರ್ಷದಿಂದ ಎಲ್ಲಾ ತರ ಜನ ಓಡಾಡ್ಬಿಟ್ಟಿದ್ದಾರೆ, ಲಾಯರ್ ಓಡಾಡಿರ್ಬೋದು, ಜಡ್ಜ್ಗಳು ಓಡಾಡಿರ್ಬೋದು, ಜನಸಾಮಾನ್ಯರು ಕೂಡ ಓಡಾಡಿರ್ಬೋದು ನೈಸ್ ರೋಡಲ್ಲಿ. ಇವತ್ತರೆಗೂ ಕೂಡ ನಮ್ಮ ದುಡ್ಡು ನೈಸ್ ಸಂಸ್ಥೆಗೆ ಎಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಹೋಗಿದೆ, ಇದೆಲ್ಲವನ್ನು ಕೂಡ ಅಶೋಕ್ ಕೇಣಿ ಅವ್ರು ವಾಪಸ್ ಕೊಡ್ಲೇಬೇಕಲ್ವಾ. ವರ್ಕ್ ಆರ್ಡ್ರೆ ಇಲ್ಲ ಅಂದ್ಮೇಲೆ ಅದ್ ಹೆಂಗೆ ಟೋಲ್ ದುಡ್ಡು ತಗೊಂಡ್ರು ಪಬ್ಲಿಕ್ ಹತ್ರ? ಇದನ್ನೇ ಕುಮಾರಣ್ಣವ್ರು ಹೇಳಿದ್ದು, ಅವರು ಅಕ್ರಮವಾಗಿ ಟೋಲ್ ವಸೂಲಿ ಮಾಡ್ತಾ ಇದ್ದಾರೆ, ಯಾರು ಕಟ್ಟಬೇಡಿ ಅಂತ. ಯಾಕೆ ಅಂದ್ರೆ ಅವರು ಆ ಒಂದು ನೈಸ್ ರೋಡ್ ಮಾಡೋದಕ್ಕೆ ಅವ್ರು ಯಾವ ರೀತಿ ಇದು ಟೆಂಡರ್ ತಗೊಂಡಿರೋದು, ಅದ್ರ ರೂಪುರೇಷೆಗಳೇನು, ಆ ವರ್ಕ್ ನ ಅವ್ರು ತಗೊಂಡ್ಮೇಲೆ ಅದನ್ನ ಯಾವ ರೀತಿಯಲ್ಲಿ ಅವರು ಅಗ್ರಿಮೆಂಟ್ಗಳಾಗಿರುತ್ತೆ, ಅಗ್ರಿಮೆಂಟ್ ಬೇಸ್ ಮೇಲೆ ಅವರು ಅದನ್ನ ಸರಿಯಾದ ರೀತಿ ಮಾಡಿದಾರ, ಆ ರೋಡ್ಗಳು ಮತ್ತೆ ಅದಕ್ಕೆ ಲಿಂಕ್ ರೋಡ್ಗಳು ಮತ್ತೆ ಅದಕ್ಕೆ ಸುತ್ತಮುತ್ತ ಇರುವಂತ ಲ್ಯಾಂಡ್ ನ ತಗೊಂಡಿರೋದ್ರಿಂದ ಆ ಒಂದು ವ್ಯವಸ್ಥೆಯಲ್ಲಿ ಏನಾದ್ರು ಲೇಔಟ್ಗಳು, ಈ ತರ ಹಲವಾರು ವಿಚಾರಗಳು ಅದ್ರಲ್ಲಿ ಇರ್ತವೆ. ಆದ್ರೆ ನಮ್ಗಳಿಗೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ನಮ್ಮ ಕರ್ನಾಟಕದ ದೊಡ್ಡ ದುರ್ದೈವ ಏನು ಅಂದ್ರೆ ಜಾಗೃತಿ ಇಲ್ಲ. ಈಗ ನೋಡಿ, ನಾನು ಈ BBMPಯಲ್ಲಿ ಆಟೋ ಚಾಲಕರುಗಳಿಗೆ 80,000 ರೂಪಾಯಿ ಸಬ್ಸಿಡಿ ವಿಚಾರನ ತಗೊಂಡೆ. ಇನ್ನು ಸಬ್ಸಿಡಿ ರಿಲೀಸ್ ಮಾಡಿಲ್ಲ, ಇನ್ನು ಸಬ್ಸಿಡಿ ಸಂಬಂಧಪಟ್ಟಿರೋ ಹಾಗೆ ವರ್ಕ್ ಆರ್ಡ್ರೆ ಕೊಟ್ಟಿಲ್ಲ. ಆಗ್ಲೇ ಆಟೋ ಶೋರೂಮ್ನವರು ಆಟೋ ಚಾಲಕರ ಹತ್ರ ದುಡ್ಡು ತಗೊಂಡಿದ್ದಾರೆ, ಲೋನ್ ಮಾಡಿಸ್ಬಿಟ್ಟಿದ್ದಾರೆ, ಆಟೋ ಕೊಟ್ಬಿಟ್ಟಿದ್ದಾರೆ. ಆಟೋ ಚಾಲಕರು ಆಲ್ರೆಡಿ ಒಂದು EMI ಕೂಡ ಕಟ್ಟುವಂತ ರೀತಿಲಿ ಆಗ್ಬಿಟ್ಟಿದೆ. ನೋಡಿ, ಇದ್ರ ಬಗ್ಗೆ ನಾನೆಲ್ಲ ಧ್ವನಿ ಎತ್ತಿ ತಿಳಿಸ್ಕೊಟ್ಟೆ. ಯಾವಾಗ ಇದನ್ನೆಲ್ಲ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ ನಾನು, ಆ ಶೋರೂಮ್ನವ್ರು ಗೊತ್ತಾಯ್ತು ಇವನೆಲ್ಲ ಅಕ್ರಮನ ಬಯಲಿಗೆಳೆದ ಅಂತ. ಅವನೇನ್ ಮಾಡ್ದ, ನನ್ನ ಮೇಲೆ 1 ಕೋಟಿ ಮಾನನಷ್ಟ ಮೊಕದ್ದಮೆಗೆ ಲಾಯರ್ನ ಇಟ್ಟು ಒಂದು ನೋಟಿಸ್ ಕಳಿಸಿದ್ದಾರೆ. ಕಳಿಸ್ಲಿ, ಅಂತದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆಂದ್ರೆ ಅನ್ಯಾಯ ಮಾಡಿ ವಂಚನೆ ಮಾಡ್ತಿರೋನೆ ಆ ರೀತಿಯಲ್ಲಿ ನೋಟಿಸ್ ಕಳಿಸ್ತಾನೆ ಅಂದಾಗ ನಾವು ಅದಕ್ಕೆ ರೀಪ್ಲೇನು ಕೂಡ ಕೊಡಬೇಕು. ಜೊತೆಗೆ ಈ ವಿಚಾರನ ನಾವು ಕೇಸ್ಗೂ ಕೂಡ ಕನ್ವರ್ಟ್ ಮಾಡ್ಕೊಳ್ಬೇಕು. ನಾನು 7 days ಅಲ್ಲಿ ಅವನಿಗೆ ರೀಪ್ಲೇ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮೇಲೆ ಕಾನೂನು ರೀತಿಯಲ್ಲಿ ಮುಂದುವರಿತಾ, ನನಗೆ ಅದೇ ಬೇಕು, ಹೋಗ್ಬೇಕು, ಇದು ಕಾನೂನ್ಗೆ ಹೋಗ್ಬೇಕು. ಈ ವರ್ಕ್ ಆರ್ಡ್ರೆ ಬಂದಿಲ್ಲ ಅಂದ್ಮೇಲೆ ಯಾವ ರೀತಿ ಈ ಪ್ರೋಸೆಸ್ ಎಲ್ಲ ನಡೀತು, ಹೆಂಗೊಬ್ಬ ಆಟೋ ಚಾಲಕರುಗಳಿಗೆ ಅಷ್ಟು ಜನ ಫಲಾನುಭವಿಗಳದು ಹೆಂಗ್ ಇವ್ರಿಗೆ ಮಾಹಿತಿಗಳು ಇದೆಲ್ಲ ಅವಾಗ ತಕ್ಷಣ ನೋಡಿ. ಇಲ್ಲಿ ನಮ್ಗೆ ಕಷ್ಟಪಟ್ಟು ಬೆವ್ರ ನೀರು ಸುರಿಸಿ ದುಡಿಯೋ ಜನ ಯಾಕೆ ಇನ್ನೂ ಬಡವರಾಗೆ ಇದಾರೆ, ದುಡ್ಡು ಮಾಡೋರು ಯಾಕೆ ದುಡ್ಡು ಮಾಡ್ತಾನೆ ಇರ್ತಾನೆ ಅಂದ್ರೆ ಇಲ್ಲಿ ವ್ಯವಸ್ಥೆ ಹಂಗಿದೆ. ಈ ಕುಲಿಗೆಟ್ಟೋಗಿರೋ ವ್ಯವಸ್ಥೆ ಒಳಗಡೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳು, ಬಕೆಟ್ ಇಟ್ಕೊಂಡು ಜೀವನ ಮಾಡೋದು, ಒಂಥರ ಯಾಕೆ ಕೋಟಿಗೆ ಬಡವನಾಗಿ ಯಾಕಿರ್ತಾನೆ, ಅವ್ನ್ ಕೋಟಿ ಒಳ್ಳೊಳ್ಳೆ ಬಂಗ್ಲಾಗಳು, ಒಳ್ಳೊಳ್ಳೆ ಕಾರ್ಗಳು ಹೆಂಗ್ ಮಾಡಕ್ ಸಾಧ್ಯ? ಎಲ್ಲ ಅಂದ್ರೆ ಈ ತರ ವರ್ಕ್ಗಳು ಎಲ್ಲ, ಈ ತರ ಹಂಗಾಮಿ ವರ್ಕ್ಗಳು ಮಾಡ್ಕೊಂಡು ನಾವೆಲ್ಲ ಜನ ಅವ್ರಿಗೆ ಬೆಲೆ ಕೊಡ್ತೀವಿ. ಯಾಕೆ ಅಂದ್ರೆ ಅವ್ನು ನೋಡಕ್ ಅವನ ಹತ್ರ ದುಡ್ಡು ಐತೆ, ಒಳ್ಳೊಳ್ಳೆ ಕಾರ್ ಐತೆ. ಆಕ್ಚುಲಿ ಕರೆಕ್ಟ್ ಆಗಿ ನೋಡಿದ್ರೆ ಅವ್ನು ನಮ್ಗಿಂತ ತಿರ್ಬೋಕಿನ ಮಕ್ಳು ಅವರು, ಆದ್ರೆ ನಾವು ಆ ತಿರ್ಬೋಕಿನ ಮಕ್ಳುಗಳಿಗೆ ಬೆಲೆ ಕೊಡ್ತೀವಿ. ಇದು ನಮ್ ದುರ್ದೈವ. ಯಾಕೆ ಅಂದ್ರೆ ನಮ್ಮಲ್ಲಿ ಅವೇರ್ನೆಸ್ ಇಲ್ಲ. ಈ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ
ದುಡ್ಡು ಮಾಡೋರು ದುಡ್ಡು ಮಾಡ್ತಾವ್ರೆ. ಈ ಅವೇರ್ನೆಸ್ ಇಲ್ಲದೆ ಇರೋ ಜನ ಏನ್ ಮಾಡ್ತಾವ್ರೆ, ಕಷ್ಟಪಟ್ಟು ದುಡಿತಾನೆ ಅವ್ರೆ. ಇದೇ ನಮ್ಮ ಕರ್ನಾಟಕದಲ್ಲಿ ಮೇನ್ ಸಮಸ್ಯೆ ಇರುವಂತದ್ದೇ ಇದೇ ವಿಚಾರ. ಹಂಗಾಗಿ ನೋಡಿ, ಈಗ GPS ಪ್ಯಾನಿಕ್ ಬಟನ್ದು ಆ ಡ್ರೈವರ್ ಹತ್ರ ನಾನು ಮಾತಾಡೋ ಆಡಿಯೋ ಕ್ಲಿಪ್ ನ ಅಪ್ಲೋಡ್ ಮಾಡ್ತೀನಿ, ಸಂಘಟನೆ ಪೇಜಲ್ಲೂ ಹಾಕ್ತೀನಿ, ಈ ಪೇಜಲ್ಲೂ ಕೂಡ ಹಾಕ್ತೀನಿ. ದಯವಿಟ್ಟು ರೂಲ್ಸ್ಗಳು ಏನಿದಾವೆ ಅನ್ನೋದನ್ನ ತಿಳ್ಕೊಳ್ಬೇಕು ಜನ. ತಿಳ್ಕೊಂಡು ಮುಂದುವರೆದ್ರೆ ಖಂಡಿತ ಇಲ್ಲಿ ಯಾರು ನಮ್ಮನ್ನ ಬಳಸ್ಕೊಂಡು ಹಣ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾರೆ, ಅವ್ರು ಯಾರು ಕೂಡ ಹಣ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಇಲ್ಲಿ ನಾವು ರೂಲ್ಸ್ಗಳನ್ನ ತಿಳ್ಕೊಳ್ದೆ ಅವ್ನು ಯಾರೋ ದೊಡ್ಡ ಕಿಲಾಡಿ, ಅವನೇನೋ ನೋಟಿಸ್ ಕಳಿಸ್ಬಿಡ್ತಾನೆ, ಅವನ ಹಿಂದೆ ಜನ ಅವ್ರೆ, ಅವನ ಹಿಂದೆ ಅಧಿಕಾರಿಗಳು ಏನೋ ಮಾಡಿಸ್ಬಿಡ್ತಾನೆ. ಈ ತರದಲ್ಲಿ ನಾವು ಯಾವತ್ತು ಎದುರ್ಕೊಂಡು ನಮ್ಗೆ ಯಾಕೆ ಬೇಕು ಬಿಡು, ನಾವಾಯ್ತು, ನಮ್ ಪಾಡಾಯ್ತು, ನಮ್ ಕೆಲಸ ಆಯ್ತು ಅಂತ ಹಂಗೆ ಇದ್ರೆ ನಾವ್ ಹಂಗೆ ಇರ್ತೀವಿ ನಮ್ ಕೆಲಸ ನೋಡ್ಕೊಂಡು. ಅವ್ರುಗಳು ಏನ್ ಮಾಡ್ತಾರೆ, ನಮ್ಗಳನ್ನ ಬಳಸ್ಕೊಂಡು ನಮ್ ದುಡ್ಡುಗಳಲ್ಲಿ ಆರಾಮಾಗಿ ರಾಯಲ್ ಜಿಂದಗಿ ಲೈಫ್ಗಳನ್ನ ಲೀಡ್ ಮಾಡ್ಕೊಂಡು ನೋಡೋರ್ ಕಣ್ಣಿಗೆ ದೊಡ್ಡ ಮನುಷ್ಯರು ಅನ್ನೋ ತರ ಇರ್ತಾರೆ. ಆದಷ್ಟು ಎಚ್ಚರಿಕೆ ಆಗಿರಿ. ಶೋರೂಮ್ಗಳಲ್ಲಿ GST ಬಿಲ್ಗಳು ಕೇಳಿ ಬಿಡಬೇಡಿ, ಯಾರು ಬಿಡಬೇಡಿ. ಯಾರ್ಯಾರು ತಗೊಂಡಿದ್ದಾರೆ ಎಲ್ಲರೂ ಕೇಳಿ.